ನಮಸ್ಕಾರ ವೀಕ್ಷಕರೇ, ಲವಂಗ, ಕರ್ಪೂರ ಮತ್ತು ಏಲಕ್ಕಿಯ ಈ ರೆಮಿಡಿ ನಿಮ್ಮ ಭಾಗ್ಯದ ಬಾಗಿಲನ್ನೇ ತೆರೆಯುತ್ತೆ. ಆ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಿಮ್ಮ ಅಡುಗೆ ಮನೆಯಲ್ಲಿ ಸರಳವಾಗಿ ದೊರೆಯುವ ಲವಂಗ, ಕರ್ಪೂರ ಮತ್ತು ಏಲಕ್ಕಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯೋ ಕೀ ಆಗಬಹುದು ಮತ್ತು ನೀವು ತುಂಬ ಶ್ರೀಮಂತರಾಗಬಹುದು. ಅಂದರೆ ನೀವು ನಂಬಲೇಬೇಕು. ಲವಂಗ, ಕರ್ಪೂರ ಮತ್ತು ಏಲಕ್ಕಿಗೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪರಿಹಾರ ಕ್ರಮಗಳಲ್ಲಿ ಅವುಗಳಿಗೆ ತುಂಬ ಮಹತ್ವವಾದ ಸ್ಥಾನ ಇದೆ. ನಿಮ್ಮ ಜೀವನಕ್ಕೆ ಬಂದ ಅನೇಕ ಕಷ್ಟಗಳನ್ನು ಕಳೆಯುವ ಶಕ್ತಿ ಲವಂಗ ಮತ್ತು ಕರ್ಪೂರಕ್ಕೆ ಇದೆ. ಹಗಲಿರುಳು ಕಷ್ಟಪಟ್ಟು ದುಡಿದು ಪರ್ಸ್ ನಿರಂತರವಾಗಿ ಖಾಲಿಯಾಗಿರುತ್ತೆ. ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ. ಹಣದ ಕೊರತೆಯಿಂದಾಗಿ ಮನೆಯಲ್ಲಿ ಜಗಳ, ಕಿರಿಕಿರಿ ಆಗ್ತಾನೆ ಇರುತ್ತೆ. ಗಳಿಕೆಗಿಂತ ಖರ್ಚುಗಳೇ ಹೆಚ್ಚಾದರೆ ಏನಪ್ಪಾ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಾಗ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಅನಿಸುತ್ತೆ. ಖಂಡಿತ ಇದೆ. ಲವಂಗದಿಂದ ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡಬೇಕು ಅನ್ನೋದನ್ನು ಈಗ ನಾವು ಹೇಳ್ತೀವಿ ನೋಡಿ. ಪ್ರತಿದಿನ ಬೆಳಿಗ್ಗೆ ಪೂಜೆಯ ಸಮಯದಲ್ಲಿ ಕರ್ಪೂರದ ಮೇಲೆ 2 ಲವಂಗಗಳನ್ನು ಉದ್ದವಾಗಿ ಇಟ್ಟು ಅದನ್ನು ಸುಟ್ಟು ಹಾಕಿ. ನಿಮ್ಮ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹೊರಗಡೆ ಹೋಗುತ್ತೆ. ಜೀವನದಲ್ಲಿ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ತವೆ. ಅಲ್ಲದೆ ಈ ಪ್ರಯೋಗ ನಿಮಗೆ ಹಣಕಾಸಿನ ನಷ್ಟ ಆಗದಂತೆ ಕಾಪಾಡುತ್ತೆ. ಸಂಜೆ ಸಮಯದಲ್ಲಿ ದೇವರ ಮನೆಯಲ್ಲಿ 2 ತುಪ್ಪದ ದೀಪದಲ್ಲಿ ಲವಂಗವನ್ನು ಹಾಕಿ ದೀಪ ಬೆಳಗಿಸಬೇಕು. ಈ ರೀತಿಯ ದೀಪ ಬೆಳಗಿಸೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಕಣ್ಣು ದೃಷ್ಟಿ ದೋಷ ದೂರವಾಗುತ್ತೆ. ಯಾವುದಾದ್ರೂ ಒಂದು ಶುಕ್ರವಾರದಂದು ಕೆಂಪು ಬಟ್ಟೆಯಲ್ಲಿ ಲವಂಗವನ್ನು ಇಟ್ಟುಕೊಂಡು ಮತ್ತು ವೀಳ್ಯದೆಲೆಯ ಮೇಲೆ 5 ಏಲಕ್ಕಿಯನ್ನು ಇಟ್ಟು ತಾಯಿ ಲಕ್ಷ್ಮಿ ಮುಂದೆ ಕೂತು ಶ್ರೀ ಸೂಕ್ತ ಅಥವಾ ಕನಕದಾಸ ಸ್ತೋತ್ರ ಪಾರಾಯಣಗಳನ್ನು ಮಾಡಬೇಕು. ಮರುದಿನ ಕೆಂಪು ಬಟ್ಟೆಯಲ್ಲಿ ಇಟ್ಟಿರುವಂತಹ ಲವಂಗವನ್ನು ಸುತ್ತಿ ನೀವು ಹಣವನ್ನು ಇಡುವ ಜಾಗದಲ್ಲಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯ ಸಂಪತ್ತು ದೀರ್ಘಕಾಲದವರೆಗೂ ಸುರಕ್ಷಿತವಾಗಿರುತ್ತೆ. ಸಂಜೆ ಮನೆಯಲ್ಲಿ ದೀಪ ಬೆಳಗಿಸುವ ಸಮಯದಲ್ಲಿ ಕರ್ಪೂರದಿಂದ ಹೊಸಲಿಗೆ ಆರತಿಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾರಾದರೂ ಹೊರಗಿನವರು ಬಂದು ಹೋಗಿದ್ರೆ, ಅವರು ನೆಗೆಟಿವ್ ಆಲೋಚನೆಯನ್ನು ಇಟ್ಕೊಂಡು ಬಂದಿದ್ರೆ ಅದನ್ನು ಈ ರೆಮಿಡಿ ಸುಟ್ಟು ಹಾಕುತ್ತೆ ಮತ್ತು ನಿಮಗೆ ರಕ್ಷಣೆಯನ್ನು ಕೂಡ ಕೊಡುತ್ತೆ. ಇನ್ನು ರಾತ್ರಿ ಮಲಗುವ ಮುನ್ನ ಒಂದು ಕಾಗದದಲ್ಲಿ 1 ತುಂಡು ಕರ್ಪೂರ ಮತ್ತು 1 ತುಂಡು ಲವಂಗವನ್ನು ಇಟ್ಕೊಳ್ಬೇಕು ಮತ್ತು ಬೆಳಿಗ್ಗೆ ಎದ್ದ ನಂತರ ಮನೆ ಹೊರಗಡೆ ಇದನ್ನು ಸುಟ್ಟು ಹಾಕಿ. ಈ ಒಂದು ಲವಂಗ ಮತ್ತು ಕರ್ಪೂರದ ತುಂಡು ನಿಮ್ಮ ಜೀವನದಲ್ಲಿ ಅದೆಂತಹ ಚಮತ್ಕಾರ ಬದಲಾವಣೆ ತರುತ್ತೆ ಅಂತ ನೀವೇ ನೋಡಿ. ಇದೊಂದು ಪವರ್ಫುಲ್ ರೆಮಿಡಿ. ನಿಮ್ಮ ಜೀವನಕ್ಕೆ ಬಂದಂತಹ ಸಾಕಷ್ಟು ಕಷ್ಟಗಳನ್ನು ಈ ರೆಮಿಡಿ ಕಳೆಯುತ್ತೆ. ಇದನ್ನು ನಿರಂತರವಾಗಿ 11 ದಿನ ಮಾಡಿ ನೋಡಿ. ಯಾವುದೇ ಶುಕ್ರವಾರ ಆಗಿರಬಹುದು. ಶುದ್ಧವಾದ ಪಾತ್ರೆಯಲ್ಲಿ ಶುದ್ಧವಾದ ನೀರು ತೆಗೆದುಕೊಳ್ಳಿ. ಅದರಲ್ಲಿ 1-2 ಏಲಕ್ಕಿ ಹಾಕಿ. ಏಲಕ್ಕಿಗಳು ಸ್ವಲ್ಪ ದೊಡ್ಡ ಗಾತ್ರದಾಗಿರಲಿ. ಏಲಕ್ಕಿ ಹಾಕಿದ ಈ ನೀರಿನ ಒಲೆಯ ಮೇಲಿಟ್ಟು ಬಿಸಿ ಮಾಡಿ ಸರಿಸುಮಾರು 2 ಲೋಟ ನೀರಲ್ಲಿ ಏಲಕ್ಕಿಯನ್ನು ಕುದಿಸಬೇಕು. 2 ಲೋಟ ನೀರು 1 ಲೋಟಕ್ಕೆ ಇಳಿಯುವ ತನಕ ಕುದಿಸಿ ನಂತರ ತಣ್ಣಗೆ ಮಾಡಿ ನೀವು ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ. ನಂತರ ಉಳಿದ ನೀರನ್ನು ಒಂದು ಬಾಟಲಿಯಲ್ಲಿ ಶೇಖರಿಸಿಡಿ. ಪ್ರತಿದಿನವೂ ಈ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಸ್ನಾನ ಮಾಡಿ. ಈ ಪ್ರಯೋಗವನ್ನು ಶುಕ್ರವಾರದಿಂದಲೇ ಆರಂಭ ಮಾಡಬೇಕು. ಇದರಿಂದ ನಿಮ್ಮ ಜೀವನದ ಕಷ್ಟಗಳು ಎಲ್ಲವೂ ಕೂಡ ಕಳೆಯುತ್ತೆ. ಜೀವನದಲ್ಲಿ ನೆಮ್ಮದಿ ಸಿಗೋದಕ್ಕೆ ಆರಂಭವಾಗುತ್ತೆ. ದುಡ್ಡು ನಿಧಾನವಾಗಿ ಹರಿದು ಬರುತ್ತೆ. ಸಾಲ ನಿಧಾನವಾಗಿ ತೀರುತ್ತೆ. ಕೆಲಸಗಳು ಕೈಗೂಡೋದಕ್ಕೆ ಆರಂಭವಾಗುತ್ತೆ. ವೀಕ್ಷಕರೇ, ನೋಡಿದ್ರಿ ಅಲ್ವಾ? ಲವಂಗ, ಕರ್ಪೂರ ಮತ್ತು ಏಲಕ್ಕಿ ಈ ರೆಮಿಡಿ ನಿಮ್ಮ ಭಾಗ್ಯದ ಬಾಗಿಲನ್ನೇ ತೆರೆಯುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರಬಹುದು, ಕುಟುಂಬದಲ್ಲಾಗಿರಬಹುದು, ಏನಾದರೂ ಸಮಸ್ಯೆಗಳಿದ್ದಲ್ಲಿ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಧನ್ಯವಾದಗಳು.